ನೋಡಿ ಕ್ವಶನ್ನು, obtain the z transform of cos n theta and sin n theta, hence deduce the z transform of following: k power n cos n theta, k power n sin n theta, e power minus a n cos n theta, e power minus a n sin n theta. ಯಾವ ಥರ ಮಾಡೋದು ನೋಡ್ಕೊಳ್ಳಿ ಸೊಲ್ಯೂಷನ್. ಅರ್ಥ ಆಗ್ತಿದೆಯಲ್ವಾ? ಇದು ತುಂಬ ಇಂಪಾರ್ಟೆಂಟು. ಇದನ್ನ ಯಾವ ಥರ ಮಾಡೋದಂದರೆ, ಫಸ್ಟ್ ಏನು ಮಾಡಿ, ವಿ ಹ್ಯಾವ್ z ಟ್ರಾನ್ಸ್ಫಾರ್ಮ್ k ಪವರ್ n ಅಂದ್ರೇನು, z ಬೈ z ಮೈನಸ್ k. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಲೆಟ್ k ಈಸ್ ಈಕ್ವಲ್ ಟು ಇ ಪವರ್ ಐ ಡಿಟಾ ತೊಗೋಬೇಕು. ಏನು ತೊಗೋಬೇಕು? ಲೆಟ್ k ಈಸ್ ಈಕ್ವಲ್ ಟು ಇ ಪವರ್ ಐ ಡಿಟಾ. ಯಾವಾಗಲೂ ಸೈನ್ ಎನ್ ಡಿಟಾ ಕಾಸ್ ಎನ್ ಡಿಟಾ ಅಂತ ಕೇಳಿದ್ರೆ ನೀವು ಈ ಥರ ಮಾಡಬೇಕು, ಆಯ್ತಲ್ವಾ? ಈಗ ಹೇಳಿ, ಕೆ ಜಾಗದಲ್ಲಿ ಇ ಪವರ್ ಐ ಡಿಟಾ ತೊಗೊಂಡ್ರೆ ಏನಾಗುತ್ತೆ? z ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಐ ಡಿಟಾ ಹೋಲ್ ಪವರ್ n ಈಸ್ ಈಕ್ವಲ್ ಟು z ಬೈ z ಮೈನಸ್ ಇ ಪವರ್ ಐ ಡಿಟಾ. ಇದೇನಾಯಿತು? ಇ ಪವರ್ ಎಮ್ ಹೋಲ್ ಪವರ್ ಎನ್ ಅಂದ್ರೇನು? ಇ ಪವರ್ ಎಮ್ ಇಂಟು ಎನ್. ಇದೇನಾಗುತ್ತೆ ಹೇಳಿ? z ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಐ ಎನ್ ಡಿಟಾ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ z ಬೈ z ಮೈನಸ್ ಏನಿದೆ ಇಲ್ಲಿ? ಐ ಡಿಟಾ. ನಾವೇನು ಮಾಡಬೇಕು? ರ್ಯಾಷನಲೈಸೇಷನ್ ಮಾಡಬೇಕು. ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಏನು ಮಾಡ್ಕೋಬೇಕು? z ಮೈನಸ್ ಇ ಪವರ್ ಮೈನಸ್ ಐ ಡಿಟಾ, z ಮೈನಸ್ ಇ ಪವರ್ ಮೈನಸ್, ಇಲ್ಲಿ ಪ್ಲಸ್ ಬರೆಯೋಕ್ಕೆ ಹೋಗಬೇಡಿ. ಇಲ್ಲಿ z ಮೈನಸ್ ಇದೆ, ಇಲ್ಲಿ ಪ್ಲಸ್ ಬರೆಯೋಣ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಪ್ಲಸ್ ಬದಲು ಎಲ್ ಮೈನಸ್ ಬರೀಬೇಕು ಪವರಲ್ಲಿ. ಈ ಥರ ಮಾಡೋದು ರ್ಯಾಷನಲೈಸೇಷನ್. ಗೊತ್ತಾಗ್ತಿದೆಯಲ್ವಾ? ಇ ಪವರ್ ಐ ಡಿಟಾ ಇದ್ದರೆ ರ್ಯಾಷನಲೈಸೇಷನ್ ಮಾಡೋದು ಯಾವ ಥರ? ಇ ಪವರ್ ಮೈನಸ್ ಐ ಡಿಟಾಯಿಂದ ಮಲ್ಟಿಪ್ಲೈ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, z ಮೈನಸ್ ಇ ಪವರ್ ಐ ಡಿಟಾ ಇದೆ, ಇಲ್ಲೇನು ಮಾಡಬೇಕು? z ಮೈನಸ್ ಇ ಪವರ್ ಮೈನಸ್ ಐ ಡಿಟಾ ಮಾಡಬೇಕು. ಈಗ ಹೇಳಿ, z ಟ್ರಾನ್ಸ್ಫಾರ್ಮ್. ಈಗ ಇ ಪವರ್ ಐ ಡಿಟಾ ಅಂದ್ರೇನು? ಇ ಪವರ್ ಐ ಎಕ್ಸ್ ಅಂದ್ರೇನು? ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್. ಇಲ್ಲಿ ಎಕ್ಸ್ ಅಂದರೆ ಏನು? ಎಕ್ಸ್ ಅಂದರೆ ಏನು? ಎಕ್ಸ್ ಚೆಕ್ ಮಾಡಿ. ನೋಡಿ, ಇ ಪವರ್ ಐ ಎನ್ ಡಿಟಾ ಇದೆಯಲ್ವಾ, ಇದನ್ನ ಇ ಪವರ್ ಐ ಎಕ್ಸ್ಗೆ ಕಂಪೇರ್ ಮಾಡಿ. ಎಕ್ಸ್ ಏನು ಸಿಗುತ್ತೆ ನಿಮಗೆ? ಅಲ್ಲಲ್ಲ, ಎಕ್ಸ್ ಬದಲು ಏನು ಬರುತ್ತೆ ಇಲ್ಲಿ ನೋಡಿ? ಇ ಪವರ್ ಐ ಎನ್ ಡಿಟಾ ಇದೆ, ಇಲ್ಲಿ ಇ ಪವರ್ ಐ ಎಕ್ಸ್ ಇದೆ. ಇದನ್ನ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಕ್ಸ್ ಏನು? ಎನ್ ಡಿಟಾ. ಐ ಬಿತ್ತಲ್ವಾ? ಎಕ್ಸ್ ಜಾಗದಲ್ಲಿ ಎನ್ ಡಿಟಾ ಹಾಕಿ ಏನಾಗುತ್ತೆ? ಇ ಪವರ್ ಐ ಎನ್ ಡಿಟಾ ಈಸ್ ಈಕ್ವಲ್ ಟು ಕಾಸ್ ಎನ್ ಡಿಟಾ ಪ್ಲಸ್ ಐ ಸೈನ್ ಎನ್ ಡಿಟಾ. ಹೇಳಿ, ಇ ಪವರ್ ಎನ್ ಡಿಟಾ ಈಸ್ ಈಕ್ವಲ್ ಟು ಕಾಸ್ ಎನ್ ಡಿಟಾ ಪ್ಲಸ್ ಐ ಸೈನ್ ಎನ್ ಡಿಟಾ. ನೋಡಿ, ನಿಮಗೆ ಬೇಕಾಗಿರೋದು ಬಂದಿದೆಯಾ ಇಲ್ಲಿ? ಕಾಸ್ ಎನ್ ಡಿಟಾ ಮತ್ತು ಸೈನ್ ಎನ್ ಡಿಟಾ. ಬರ್ಸೋದು ರೀತಿ ಈ ಥರ. ಗೊತ್ತಾಗ್ತಿದೆಯಲ್ವಾ? ಇ ಪವರ್ ಅಂದರೆ ಕಾಸ್ ಎನ್ ಡಿಟಾ ಸೈನ್ ಎನ್ ಡಿಟಾ ಬರೋಕ್ಕೆ ನಾವೇನು ಮಾಡಬೇಕು? ಇ ಪವರ್ ಐ ಡಿಟಾನ ಬರ್ಸ್ಕೋಬೇಕು. ಇ ಪವರ್ ಐ ಎನ್ ಡಿಟಾ. ಇ ಪವರ್ ಐ ಎನ್ ಡಿಟಾನ ಬರ್ಸೋಕ್ಕೆ ಏನು ಮಾಡಬೇಕು? ಇ ಪವರ್ ಐ ಡಿಟಾ ಹೋಲ್ ಪವರ್ ಎನ್ ಮಾಡ್ಕೋಬೇಕು. ಇ ಪವರ್ ಐ ಡಿಟಾ ಹೋಲ್ ಪವರ್ ಎನ್ ಬರ್ಸೋಕ್ಕೆ z ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಫಾರ್ಮುಲಾ. ಕೆ ಪವರ್ ಎನ್ಗೆ ಕೆ ಜಾಗದಲ್ಲಿ ಏನು ಹಾಕ್ಕೋಬೇಕು? ಇ ಪವರ್ ಐ ಡಿಟಾ. ಈ ಪ್ರೊಸೀಜರ್ ಫಾಲೋ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಹೇಳಿ ಇನ್ನೊಂದು ಸತಿ. ಕಾಸ್ ಎನ್ ಡಿಟಾ ಬರ್ಸೋಕ್ಕೆ ಸೈನ್ ಎನ್ ಡಿಟಾ ಬರ್ಸೋಕ್ಕೆ ಏನು ಬರ್ಸಬೇಕು? ಯಾವಾಗಲೂ ಇ ಪವರ್ ಐ ಡಿಟಾನೇ ಬರ್ಸಬೇಕು. ಕಾಸ್ ಸೈನ್ ಬೇಕು ಅಂದರೆ ನೀವೇನು ಬರ್ಸಬೇಕು? ಇ ಪವರ್ ಐ ಎನ್ ಡಿಟಾ ಬರ್ಸಬೇಕು. ಅರ್ಥ ಆಗ್ತಿದೆಯಲ್ವಾ? ಇ ಪವರ್ ಐ ಎನ್ ಡಿಟಾ ಬರ್ಸೋಕ್ಕೆ ಏನು ತಗೋಬೇಕು? ಇ ಪವರ್ ಐ ಡಿಟಾ ಹೋಲ್ ಪವರ್ ಎನ್. ಇ ಪವರ್ ಐ ಡಿಟಾ ಹೋಲ್ ಪವರ್ ಎನ್ ಬರ್ಸೋಕ್ಕೆ ಕೆ ಜಾಗದಲ್ಲಿ ಏನು ಆಗಬೇಕು? ಇ ಪವರ್ ಐ ಡಿಟಾ ಆಗಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, z ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಅಂದ್ರೇನು? z ಮೈನಸ್ ಕೆ. ಲೆಟ್ ಕೆ ಈಸ್ ಈಕ್ವಲ್ ಟು ಇ ಪವರ್ ಐ ಡಿಟಾ. ಇ ಪವರ್ z ಟ್ರಾನ್ಸ್ಫಾರ್ಮ್ ಇ ಪವರ್ ಐ ಡಿಟಾ ಹೋಲ್ ಪವರ್ ಎನ್ ಅಂದರೆ z ಬೈ z ಮೈನಸ್ ಇ ಪವರ್ ಐ ಡಿಟಾ. ಇ ಪವರ್ ಐ ಡಿಟಾ ಹೋಲ್ ಪವರ್ ಎನ್ ಇಸ್ ಇ ಪವರ್ ಐ ಎನ್ ಡಿಟಾ. ಈಗ ಹೇಳಿ, z ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಐ ಎನ್ ಡಿಟಾ ಅಂದರೆ ಏನು? ಇ ಪವರ್ ಐ ಎನ್ ಡಿಟಾ ಅಂದ್ರೇನು? ಕಾಸ್ ಎನ್ ಡಿಟಾ ಪ್ಲಸ್ ಐ ಸೈನ್ ಎನ್ ಡಿಟಾ. ಅರ್ಥ ಆಗ್ತಿದೆಯಲ್ವಾ? ಈಗ ರೈಟಲ್ಲಿ ರ್ಯಾಷನಲೈಸೇಷನ್ ಮಾಡೋದು ಯಾಕೆ? ಇಲ್ಲಿ ನೋಡಿ, ಇಲ್ಲಿ z ಟ್ರಾನ್ಸ್ಫಾರ್ಮ್ ಆಫ್ ಏನಿದೆ? ಇಲ್ಲೇನಿದೆ? ಅದಕ್ಕೆ ಒಂದು ರಿಯಲ್ ಪಾರ್ಟ್ ಇರುತ್ತೆ, ಒಂದು ಇಮ್ಯಾಜಿನರಿ ಪಾರ್ಟ್. ಇಲ್ಲೂ ರೈಟಲ್ಲೂ ರಿಯಲ್ ಪಾರ್ಟ್ ಮತ್ತು
ಇಮ್ಯಾಜಿನರಿ ಪಾರ್ಟ್ ತರ್ಸೋಕ್ಕೆ ನಾವು ರ್ಯಾಷನಲೈಸೇಷನ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಸಿಂಪಲ್, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. z/z - e⁻i ಇದೆಯಲ್ವಾ, ರೈಟು, ಇಂಟು ಏನು ಮಾಡಬೇಕು, z-e⁻i⁻, z-e⁻i⁻. ಈ ಝೆಡ್ನ ತಗೊಂಡು ಇದೆರಡಕ್ಕೆ ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ ಹೇಳಿ? z ಇಂಟು z ಪ್ಲಸ್ ಇಂಟು ಮೈನಸ್ z ಇಂಟು e⁻i⁻ ಅಂದರೆ z ಇಂಟು e⁻i⁻. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಇದೆರಡಕ್ಕೆ ಮಲ್ಟಿಪ್ಲೈ ಮಾಡೋದು ಯಾವ ಥರ? ಫಸ್ಟ್ z ತೊಗೊಂಡು ಇದೆರಡಕ್ಕೆ ಮಲ್ಟಿಪ್ಲೈ ಮಾಡಿ, ಆಮೇಲೆ -e⁻i⁻ ತೊಗೊಂಡು ಇದೆರಡಕ್ಕೆ ಮಲ್ಟಿಪ್ಲೈ ಮಾಡಿ. ಅರ್ಥ ಆಗ್ತಿದೆಯಲ್ವಾ? z ಇಂಟು z ಅಂದರೆ ಏನು? z². ಈಗ ನೋಡಿ, z ಇಂಟು z ಏನು? ಪ್ಲಸ್ ಇಂಟು ಮೈನಸ್ ಏನು? z ಇಂಟು e⁻i⁻ ಏನು? ಈಗ -e⁻i⁻ ತೊಗೊಂಡು ಎರಡಕ್ಕೆ ಮಲ್ಟಿಪ್ಲೈ ಮಾಡೋಣ. ಮೈನಸ್ ಇಂಟು ಪ್ಲಸ್ ಏನು? e⁻i⁻ ಇಂಟು z ಅಂದರೆ ಇಲ್ಲಲ್ಲ, ಒಂದು ನಿಮಿಷ ನೋಡಿ, z ತೊಗೊಂಡು ಇದೆರಡಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ. ಈಗ -e⁻i⁻ ತೊಗೊಂಡು ಇದಕ್ಕೆ, ಗೊತ್ತಾಗ್ತಿದೆಯಲ್ವಾ? ಈಗ ಮೈನಸ್ ಇಂಟು ಮೈನಸ್ e⁻i⁻ ಇಂಟು e⁻i⁻, ಕರೆಕ್ಟ್ ಅಲ್ವಾ? ಹಾಂ, ಅಲ್ಲಲ್ಲ, ಆಮೇಲೆ ಮಾಡೋಣ, ಏನು ಮಾಡಬೇಕು ಈಗ ಹೇಳಿ. ಇದು ಪ್ಲಸ್ ಇದ್ದರೆ ಲೀನಿಯರ್ ಪ್ರಾಪರ್ಟಿ ಅಪ್ಲೈ ಮಾಡ್ಬೋದಲ್ವಾ Z ಟ್ರಾನ್ಸ್ಫಾರ್ಮಲ್ಲಿ? ಏನು ಲೀನಿಯರ್ ಪ್ರಾಪರ್ಟಿ ಆಫ್ Z ಟ್ರಾನ್ಸ್ಫಾರ್ಮು? Z ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ, C1 UN ಪ್ಲಸ್ C2 VN ಇದ್ದರೆ ನಾವೇನಂತ ಬರೀಬೋದು? C1 Z ಟ್ರಾನ್ಸ್ಫಾರ್ಮ್ ಆಫ್ UN ಪ್ಲಸ್ C2 Z ಟ್ರಾನ್ಸ್ಫಾರ್ಮ್ ಆಫ್ VN. ಲೀನಿಯರ್ ಪ್ರಾಪರ್ಟಿ ಇದು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಇದು UN ಇದ್ದಂಗೆ, ಇದು VN ಇದ್ದಂಗೆ. ಇಲ್ಲಿ 1 ಇರೋದು C1 ಇದ್ದಂಗೆ, I ಇರೋದು C2 ಇದ್ದಂಗೆ. ಇದನ್ನ ಸಪ್ರೇಟ್ ಮಾಡಿ ಅಷ್ಟೇ. ಹೇಳಿ, Z ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಕಾಸ್ ಆ್ಯಂಡ್ ಡೀಟಾ ಹೇಳಿ, ಪ್ಲಸ್ I ಆಚೆ ತಗೊಳ್ಳಿ, Z ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಆ್ಯಂಡ್ ಡೀಟಾ. ಇಲ್ಲಿ ಫಾರ್ಮುಲೇಸ್ಗಳು ಗೊತ್ತಿರಬೇಕು. e⁻−ix ಇದೆಲ್ಲ ರಬ್ ಮಾಡಲ ಇದನ್ನ? ಒಂದು ನಿಮಿಷ, ಇದು ಗೊತ್ತಾಯ್ತಲ್ವಾ? Z ಟ್ರಾನ್ಸ್ಫಾರ್ಮ್ ಆಫ್ ಏನು? ಕಾಸ್ ಆ್ಯಂಡ್ ಡೀಟಾ. ಇಲ್ಲಿ ಪ್ಲಸ್ I ಆಚೆ ತಗೊಂಡು, ಯಾಕಂದರೆ n ಒಂದು ವೇರಿಯಬಲ್ಲು, I ಇಂಟು Z ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಆ್ಯಂಡ್ ಡೀಟಾ, ಕರೆಕ್ಟ್ ಅಲ್ವಾ? ಈಗ ಫಾರ್ಮುಲೇಸ್ ಇಲ್ಲಿ ರೈಟಲ್ಲಿ ಬರ್ಕೊಬಿಡ್ತೀನಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಫಾರ್ಮುಲಾ, ಇದು ಕಾಂಪ್ಲೆಕ್ಸ್ ನಂಬರ್ದು ಫಾರ್ಮುಲೇಸ್ ಬರೆಯೋಣ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಫಾರ್ಮುಲೇಸು. e⁻ix ಅಂದರೆ ಏನು? e⁻ix ಅಂದರೆ ಏನು? ಕಾಸ್ x ಪ್ಲಸ್ I ಸೈನ್ x ಒಂದು. e⁻−ix ಅಂದರೆ ಕಾಸ್ x ಮೈನಸ್ I ಸೈನ್ x. ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲೇಸ್. ಗೊತ್ತಾಗ್ತಿದೆಯಲ್ವಾ? ಈಗ ಯಾವ ಫಾರ್ಮುಲಾ ಯೂಸ್ ಮಾಡೋಣ ಹೇಳಿ. ಈಗ ನೋಡಿ, -z ಇಂಟು e⁻−i⁻ ತರಿಸ್ಬೇಕು ಅಂದರೆ ಇದರಲ್ಲಿ ಯಾವ ಫಾರ್ಮುಲಾ ತಗೋಬೇಕು ಹೇಳಿ. e⁻−i⁻ಗೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಹಾಂ, ಇದು e⁻ix, e⁻−ixಗೆ ಇದೆ ಅಲ್ವಾ? ಈಗ ಹೇಳಿ, e⁻−ixಗೆ ಫಾರ್ಮುಲಾ ಏನು? ವೆರಿ ಗುಡ್, ಪ್ಲಸ್ ಅಲ್ಲ ಮೈನಸ್. ಈಗ ಎಕ್ಸಾಕ್ಟಲ್ಲಿ ಏನು ತಗೋಬೇಕು? ಡೀಟಾ. e⁻−i⁻ ಅಂದರೆ ಕಾಸ್ ಡೀಟಾ ಮೈನಸ್, ಕರೆಕ್ಟ್ ಅಲ್ವಾ? ಅಂದರೆ ನೀವು e⁻−i⁻ ಬದಲು ಏನಂತ ಬರ್ಕೋಬೋದು? ಕಾಸ್ ಡೀಟಾ ಮೈನಸ್ I ಸೈನ್ ಡೀಟಾ ಹೋಲ್ ಡಿವೈಡೆಡ್ ಬೈ ಹೇಳಿ z². ಇದರಲ್ಲಿ ಏನು ಕಾಮನ್ ಇದೆ? ಎರಡರಲ್ಲಿ ಅಲ್ಲಲ್ಲ, e⁻−i⁻ ಇರೋದು, ಇಲ್ಲಿ e⁻i⁻ ಇರೋದು, z ಕಾಮನ್, -z ಕಾಮನ್ ತೊಗೋಬೋದಲ್ವಾ? ಈಗ -z ಇದರಲ್ಲಿ ಹೋದರೆ ಉಳಿಯೋದೇನು? e⁻−i⁻, ಆಮೇಲೆ ಪ್ಲಸ್ ಅಲ್ವಾ? ಇಲ್ಲಿ
ಈ ಬೇಸ್ ಸೇಮ್ ಇದ್ದರೆ ಪವರ್ ಆ್ಯಡ್ ಮಾಡ್ಬೋದಲ್ವಾ. ಐ ಡೀಟಾ ಪ್ಲಸ್ ಆಫ್ ಮೈನಸ್ ಐ ಡೀಟಾ ಅಂದರೆ ಏನು? ಝೀರೋ. ಐ ಡೀಟಾ ಮೈನಸ್ ಐ ಡೀಟಾ ಏನಾಗುತ್ತೆ? ಝೀರೋ. ಇ ಪವರ್ ಝೀರೋ. ಇ ಪವರ್ ಝೀರೋ ಅಂದರೆ ಏನು? 1. ಝೀರೋ ಬರೆದ್ಬಿಟ್ಟಿರಾ ಆಮೇಲೆ, ಹುಷಾರು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ನನಗೆ, ಇ ಪವರ್ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದರೆ 2 cos x. ಏನು? ಇದೆರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಇ ಪವರ್ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್. ಕಾಸ್ ಎಕ್ಸ್ 2 cos x ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಅದೇ ಉಲ್ಟಾ ಬರೆದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಇದು ಆ್ಯಡ್ ಮಾಡಿದ್ರು ಸೇಮೇ ಬರೋದು. ಇ ಪವರ್ ಮೈನಸ್ ಐ ಎಕ್ಸ್ ಪ್ಲಸ್ ಇ ಪವರ್ ಐ ಎಕ್ಸ್ ಅಂದ್ರೇನು? 2 cos x ಬರೋದು. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡಬೇಕು ಹೇಳಿ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ. ಇದು ಹಂಗೆ ಇರಲಿ, ಲೆಫ್ಟ್ ಹ್ಯಾಂಡ್ ಹಂಗೆ ಇರಲಿ. ಈಗ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಝೆಡ್ ಕಾಸ್ ಥೀಟಾ ಮೈನಸ್ ಇಂಟು ಮೈನಸ್ ಐ ಝೆಡ್ ಸೈನ್ ಥೀಟಾ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಇಂಟು. ಈಗ ಹೇಳಿ ಫಾರ್ಮುಲಾ ಏನು ನಾನೇನಂದಿದ್ದು ನಾನು ನಿಮಗೆ, ಇದು ಅಳಿಸ್ಬಿಡ್ತೀನಿ. ಹೇಳಿ ಇ ಪವರ್ ಮೈನಸ್ ಐ ಎಕ್ಸ್ ಪ್ಲಸ್ ಇ ಪವರ್ ಐ ಎಕ್ಸ್ ಅಂದ್ರೇನು? ನೋಡಿ, ಇ ಪವರ್ ಮೈನಸ್ ಐ ಡೀಟಾ ಪ್ಲಸ್ ಇ ಪವರ್ ಐ ಡೀಟಾ ತರ್ಸೋಕ್ಕೆ ಎಕ್ಸಾಕ್ಟ್ದಲ್ಲಿ ಏನಾಗಬೇಕು? ಇ ಪವರ್ ಮೈನಸ್ ಐ ಡೀಟಾ ಪ್ಲಸ್ ಇ ಪವರ್ ಐ ಡೀಟಾ ತರ್ಸೋಕ್ಕೆ ಎಕ್ಸಾಕ್ಟ್ದಲ್ಲಿ ಏನಾಗಬೇಕು? ಅಲ್ಲಲ್ಲ, ಇ ಪವರ್ ಮೈನಸ್ ಐ ಡೀಟಾ ಪ್ಲಸ್ ಇ ಪವರ್ ಐ ಡೀಟಾ ತರ್ಸೋಕ್ಕೆ ಏನಾಗಬೇಕು? ಹಾಂ, ಎಕ್ಸಾಕ್ಟ್ದಲ್ಲಿ ಏನಾಗಬೇಕು? ಬರೀ ಡೀಟಾ. ಯಾಕಂದರೆ ಐ ಅಲ್ಲೇ ಇದೆಯಲ್ಲ. ಹೇಳಿ, ಇ ಪವರ್ ಮೈನಸ್ ಐ ಡೀಟಾ ಪ್ಲಸ್ ಇ ಪವರ್ ಐ ಡೀಟಾ ಬಂತಲ್ವಾ? ಈಸ್ ಈಕ್ವಲ್ ಟು ಏನು? 2 cos ಡೀಟಾ. ಇದ್ರ ಬದಲು ಏನಂತ ಬರಿಬೋದು? 2 cos ಡೀಟಾ. ಈ ಥರ ಮಾಡೋಕ್ಕೆ ತರ್ಸೋಕ್ಕೆ ನೀವು ಕಲ್ತ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಇದರಲ್ಲಿ ಏನು ಬರುತ್ತೆ? 2 cos ಡೀಟಾ ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಈಗ ರೈಟ್ನ ರಿಯಲ್ ಪಾರ್ಟ್ ಮತ್ತು ಇಮ್ಯಾಜಿನರಿ ಪಾರ್ಟ್ನ ಈ ಬೇರೆ ಮಾಡ್ಬೋದು. ಏನಾಗುತ್ತೆ ಹೇಳಿ? ಹೇಳಿ ಈಗೇನು ಮಾಡ್ಬೇಕು ಹೇಳಿ? ಈಗ ರೈಟ್ ಹ್ಯಾಂಡ್ ಸೈಡ್ನ ಚೇಂಜ್ ಮಾಡ್ಬಿಡೋಣ. ಹೇಳಿ, ಈಗ ಲೆಫ್ಟ್ ಹ್ಯಾಂಡು ಬರ್ದ್ಬಿಡ್ತೀನಿ ಒಂದು ಸರ್ತಿ. ಹೇಳಿ, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಏನಿದೆ ಅಲ್ಲಿ? ಕಾಸ್ ಎನ್ ಡೀಟಾ ಪ್ಲಸ್ ಹೇಳಿ ಐ ಇಂಟು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಎನ್ ಡೀಟಾ ಈಸ್ ಈಕ್ವಲ್ ಟು. ಇದು ರಿಯಲ್ ಪಾರ್ಟ್ ಬೇರೆ ಮಾಡಿ. ರಿಯಲ್ ಪಾರ್ಟ್ ಅಂದರೆ ಐ ಇಲ್ಲದೆ ಇರೋದು ಯಾವುದ್ಯಾವುದು? ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ ಡೀಟಾ ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ ಡೀಟಾ ಪ್ಲಸ್ 1 ಪ್ಲಸ್ ಐ ಝೆಡ್ ಸೈನ್ ಡೀಟಾ. ಡಿನಾಮಿನೇಟ್ರನ್ನ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ನೀವು ಸಪ್ರೇಟ್ ಮಾಡಿದಾಗ ನ್ಯೂಮರೇಟ್ರ್ ಮತ್ತು ಡಿನಾಮಿನೇಟ್ರನ್ನ ಫುಲ್ ಇಟ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಎಲ್ ಸಿ ಎಮ್ ಮಾಡಿದ್ರೆ ವಾಪಸ್ ಸಿಗಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಏನು ಬರುತ್ತೆ? ಸ್ಕ್ವೇರ್ ಮೈನಸ್ 2z ಕಾಸ್ ಥೀಟಾ ಪ್ಲಸ್ 1. ಈಗ ರೈಟ್ ಹ್ಯಾಂಡ್ನ ನೀವೇನು ಮಾಡಿದ್ರಿ? ರಿಯಲ್ ಪಾರ್ಟು ಮತ್ತು ಫಸ್ಟು ಲೆಫ್ಟ್ ಹ್ಯಾಂಡ್ನ ನೀವು ಕಾಸು ಸೈನ್ ಆ್ಯಂಡ್ ಡೀಟಾ ತರಿಸ್ತೀರಿ. ಆಮೇಲೆ ಲೀನಿಯರ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಬೇರೆ ಮಾಡಿಬಿಟ್ರಿ. ಅದೇ ಥರ ರೈಟ್ನ ನೀವು ಏನು ಮಾಡಬೇಕು? ರ್ಯಾಷನಲೈಸೇಷನ್ ಮಾಡಿ ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟ್ ಬೇರೆ ಮಾಡಿದ್ದೀರಾ. ಈಗ ಈಕ್ವೇಟ್ ಮಾಡ್ಕೋಬಿಡಿ. ಏನಂತ ಬರಿಬೇಕು? ಈಕ್ವೇಟಿಂಗ್ ದ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್. ಈಕ್ವೇಟಿಂಗ್ ದ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್. ವಿ ಗೆಟ್ ಅಂತ ಬರ್ಕೊಳ್ಳಿ. ಹೇಳಿ, ಈಕ್ವೇಟಿಂಗ್ ದ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್ ವಿ ಗೆಟ್ ಅಂತ ಬರೋದು. ಇಲ್ಲಿ ಪಾರ್ಟ್ಸ್ ಅಂತ ಬರೋದು. ಹೇಳಿ, ರಿಯಲ್ ಪಾರ್ಟ್ ಯಾವುದು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎನ್ ಡೀಟಾ ಅಂದ್ರೇನು? ಇಲ್ಲಿ ರಿಯಲ್ ಪಾರ್ಟ್ ಯಾವುದು? ಸ್ಕ್ವೇರ್ ಮೈನಸ್ ಝೆಡ್. ರಿಯಲ್ ಪಾರ್ಟ್ ಅಂದರೆ ಈಗ ಎಕ್ಸಾಂಪಲ್ ಹೆಂಗೆ ಗೊತ್ತಾ? 2 + 3i ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂದರೆ ಎಕ್ಸ್ ಏನು? ಎಕ್ಸ್ ಏನು? 2. ವೈ ಏನು? 3. ಯಾಕಂದರೆ ಎಕ್ಸ್ ಶುಡ್ ಬಿ 2, ವೈ ಶುಡ್ ಬಿ 3 ಫಾರ್ ಈಕ್ವೇಷನ್ ಟು ಬಿ ಈಕ್ವಲ್. ಅರ್ಥ ಆಗ್ತಿದೆಯಲ್ವಾ? ಇದಕ್ಕೆ ರಿಯಲ್ ಪಾರ್ಟ್ ಅಂತೀವಿ. ರಿಯಲ್ ಪಾರ್ಟ್ಸ್ ಇದಕ್ಕೆ
ಇಮ್ಯಾಜಿನರಿ ಪಾರ್ಟ್ ಅಂದರೆ ಐ ಬಿಟ್ಟು ಏನಿದೆ ಅದು ಬರೆಯೋದು. ಐ ಬಿಟ್ಟು ಏನಿದೆ ಅದು. ರಿಯಲ್ ಪಾರ್ಟ್ ಅಂದರೆ ಐನ ಜಾಗದಲ್ಲಿ 0 ಆಗ್ಬಿಡೋದು. ಐ ಬಿಟ್ಬಿಡಿ, ಈ ಐನೂ ಬಿಟ್ಬಿಡಿ, ರಿಯಲ್ ಪಾರ್ಟ್ ಈಕ್ವಲ್ ಮಾಡಿಬಿಡಿ. ಎರಡು ಟರ್ಮ್ ಯಾವುದ್ಯಾವುದು ರಿಯಲ್ ಪಾರ್ಟ್? ಇದು ಮತ್ತು ಇದು ಈಕ್ವಲ್. ಹೇಳಿ, z² - z cos θ ಡಿವೈಡೆಡ್ ಬೈ z² - 2z cos θ ಪ್ಲಸ್ 1. ಇಮ್ಯಾಜಿನರಿ ಪಾರ್ಟ್ ಅಂದ್ರೇನು? ಐ ಜಾಗದಲ್ಲಿ 1 ಹಾಕ್ಕೊಳ್ಳಿ, ಇದನ್ನ 0 ಮಾಡಿಬಿಡಿ. ಅರ್ಥ ಆಗ್ತಿದೆಯಲ್ವಾ? z ಟ್ರಾನ್ಸ್ಫಾರ್ಮ್ ಸೈನ್ ಆ್ಯಂಡ್ ಡೀಟಾ ಅಂದ್ರೇನು? z sin θ ಡಿವೈಡೆಡ್ ಬೈ ಹೇಳಿ ಮೈನಸ್ 2z cos θ ಪ್ಲಸ್ 1. ಇದು ಮುಗೀತು. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ಲಾ? ಈಗ ಹೇಳಿ, ಫಸ್ಟು ವಿ ಹ್ಯಾವ್ ಫಾರ್ಮುಲಾ ಹೇಳಿ. z ಟ್ರಾನ್ಸ್ಫಾರ್ಮ್ ಆಫ್ k ಪವರ್ n ಅಂದರೆ z ಬೈ z ಮೈನಸ್ k. ಲೆಟ್ k ಅಂದ್ರೇನು? e ಪವರ್ i θ. z ಟ್ರಾನ್ಸ್ಫಾರ್ಮ್ e ಪವರ್ i θ ಹೋಲ್ ಪವರ್ n ಈಸ್ ಈಕ್ವಲ್ ಟು z ಬೈ z ಮೈನಸ್ e ಪವರ್ i θ. e ಪವರ್ i θ ಹೋಲ್ ಪವರ್ n ಅಂದರೆ e ಪವರ್ i n θ. z ಬೈ z ಮೈನಸ್ e ಪವರ್ i θ ಇಂಟು ಡಿವೈಡ್ ಇಂಟು ಮತ್ತು ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ z ಮೈನಸ್ e ಪವರ್ ಮೈನಸ್ i θ z ಮೈನಸ್ e ಪವರ್ ಮೈನಸ್ i θ. e ಪವರ್ i n θ ಅಂದ್ರೇನು? ಕಾಸ್ n θ ಪ್ಲಸ್ i ಸೈನ್ n θ. z ಇಂಟು z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ z ಇಂಟು e ಪವರ್ ಮೈನಸ್ i θ. z ಇಂಟು z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ z e ಪವರ್ ಮೈನಸ್ i θ. ಮೈನಸ್ ಇಂಟು ಪ್ಲಸ್ ಮೈನಸ್ z e ಪವರ್ i θ. ಮೈನಸ್ ಇಂಟು ಮೈನಸ್ ಪ್ಲಸ್ e ಪವರ್ i θ e ಪವರ್ ಮೈನಸ್ i θ ಆಗುತ್ತೆ. ಇದು e ಪವರ್ 0 ಆಗುತ್ತೆ. ಮೈನಸ್ z ಕಾಮನ್ ತೊಗೊಳ್ಳಿ, e ಪವರ್ ಮೈನಸ್ i θ ಪ್ಲಸ್ e ಪವರ್ i θ. ಯಾಕೆ ಪ್ಲಸ್ ಆಗುತ್ತೆ ಹೇಳಿ? ಮೈನಸ್ ಕಾಮನ್ ತೊಗೊಂಡ್ರೆ ಪ್ಲಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಮೇಲ್ಗಡೆ e ಪವರ್ ಮೈನಸ್ i x ಅಂದ್ರೇನು? ಕಾಸ್ ಎಕ್ಸ್ ಮೈನಸ್ ಐ ಸೈನ್ ಎಕ್ಸ್ ಜಾಗದಲ್ಲಿ ಡೀಟಾ ಹಾಕಿದ್ರೆ ಕಾಸ್ ಡೀಟಾ ಮೈನಸ್ ಐ ಸೈನ್ ಡೀಟಾ. ಇದು ಸಪ್ರೇಟ್ ಮಾಡ್ಬಿಡಿ ಲೀನಿಯರ್ ಪ್ರಾಪರ್ಟಿ. z ಟ್ರಾನ್ಸ್ಫಾರ್ಮ್ ಕಾಸ್ ಎನ್ ಡೀಟಾ ಪ್ಲಸ್ ಐ z ಟ್ರಾನ್ಸ್ಫಾರ್ಮ್ ಸೈನ್ ಎನ್. z ಸ್ಕ್ವೇರ್ ಮೈನಸ್ z ಕಾಸ್ ಡೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಐ z ಸೈನ್ ಡೀಟಾ. z ಸ್ಕ್ವೇರ್ ಮೈನಸ್ z ಇದಕ್ಕೆ 2 ಕಾಸ್ ಡೀಟಾ ಪ್ಲಸ್ 1. ಆಮೇಲೆ ಸಪ್ರೇಟ್ ಮಾಡ್ಬಿಡಿ ರಿಯಲ್ ಪಾರ್ಟು, ಆಮೇಲೆ ಈಕ್ವೇಟ್ ಮಾಡಿ ರಿಯಲ್ ಪಾರ್ಟ್ ಮತ್ತು ರಿಯಲ್ ಪಾರ್ಟ್ಗೆ ಯಾವ ಥರ ಇದು ಸಪ್ರೇಟ್ ಮಾಡೋದು ಯಾವ ಥರ? z ಸ್ಕ್ವೇರ್ ಮೈನಸ್ z ಕಾಸ್ ಡೀಟಾ ಹೋಲ್ ಡಿವೈಡ್ ಬೈ ಫುಲ್ ಟರ್ಮ್ ಬರೀಬೇಕು. z ಸೈನ್ ಡೀಟಾ ಡಿವೈಡ್ ಬೈ ಫುಲ್ಲು. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಈಕ್ವೇಟಿಂಗ್ ದ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್ ವಿ ಗೆಟ್ ಅಂತ. ಇದಕ್ಕೆ ಇದನ್ನು ಈಕ್ವಲ್ ಮಾಡಿ, ಇದನ್ನ ಇದಕ್ಕೆ ಈಕ್ವಲ್ ಮಾಡಿ. ಇಲ್ಲಿ ಇದನ್ನ ಈಕ್ವಲ್ ಮಾಡಿದಾಗ ಐ ಜಾಗದಲ್ಲಿ 0 ಹಾಕಿ, 0 ಇಂಟು ಎನಿಥಿಂಗ್ 0, ಇದು ಈಕ್ವಲ್ ಆಗುತ್ತೆ. ಇದನ್ನ ಈಕ್ವಲ್ ಮಾಡಿದಾಗ ಸುಮ್ಮನೆ ನಾನು ರಫ್ ಆಗಿ ಹೇಳ್ತಾ ಇರೋದು, ಇದು 0 ಅಂದ್ಬಿಡಿ, ಐ ಇಲ್ಲದೆ ಇರೋದು 0, ಐ ಜಾಗದಲ್ಲಿ 1 ಹಾಕ್ಕೊಳ್ಳಿ. ಉಳಿದಿದ್ದೇನು? z ಟ್ರಾನ್ಸ್ಫಾರ್ಮ್ ಸೈನ್ ಆ್ಯಂಡ್ ಡೀಟಾ. ಇಲ್ಲಿ ಐ 1 ಅಂದರೆ 1 ಇಂಟು ಎನಿಥಿಂಗ್ ಇಸ್ ಎನಿ z ಸೈನ್ ಡೀಟಾ ಬೈ z ಸ್ಕ್ವೇರ್ ಮೈನಸ್ 2z ಕಾಸ್ ಡೀಟಾ ಪ್ಲಸ್ 1. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? ಮುಗೀತು, ಇದು ಕಾಸು ಮತ್ತು ಸೈನ್ ಮುಗೀತು. ಈಗ ನೆಕ್ಸ್ಟು z ಟ್ರಾನ್ಸ್ಫಾರ್ಮ್ ಹೇಳಿ. ಕೆ ಪವರ್ ಎನ್ ಕಾಸ್ ಎನ್ ಡೀಟಾ. ಇದನ್ನ ಯಾವ ಥರ ಮಾಡ್ತೀರಾ ಹೇಳಿ? ನಾನೇನಂದಿದ್ದೀನಿ ಫಾರ್ಮುಲಾ ಹೇಳಿ ನಿಮಗೆ. z ಟ್ರಾನ್ಸ್ಫಾರ್ಮ್ ಆಫ್ ಕೆ ಪವರ್ ಎನ್ ಇಂಟು ಯು ಎನ್ ಅಂದ್ರೇನು? z ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಕೆ ರಿಪ್ಲೇಸ್ ಬೈ ಕೆ ಬೈ z. ಅರ್ಥ ಆಗ್ತಿದೆಯಲ್ವಾ? ಸಾರಿ, z ರಿಪ್ಲೇಸ್ ಬೈ ಏನು? ಉಲ್ಟಾ ಬರ್ಬಿಟ್ಟಿದ್ದೀನಿ. z ರಿಪ್ಲೇಸ್ ಬೈ ಏನು? z ಬೈ ಕೆ. ಇದು ಡ್ಯಾಂಪಿಂಗ್ ಪ್ರಾಪರ್ಟಿ. ಅರ್ಥ ಆಗ್ತಿದೆಯಾ? ಅಥವಾ ಡ್ಯಾಂಪಿಂಗ್ ರೂಲ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಏನಿಲ್ಲ, ಸಿಂಪಲ್ಲು. ನೀವೇನು ಮಾಡಿ, z ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಕಾಸ್ ಎನ್ ಡೀಟಾ ಇದೆಯಲ್ವಾ, ಕೆ ಪವರ್ ಎನ್ನ ಬಿಟ್ಬಿಡಿ. ಉಳಿಯೋದೇನು? ಕೆ ಪವರ್ ಎನ್ ಬಿಟ್ಬಿಟ್ರೆ z ಟ್ರಾನ್ಸ್ಫಾರ್ಮ್ ಕಾಸ್ ಎನ್ ಡೀಟಾ ಉಳಿಯುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈ ಕೆ ಪವರ್ ಎನ್ ಸುಮ್ಮನೆ ಬಿಡೋಂಗಿಲ್ಲ. ಏನಂತ ಬರೀಬೇಕು? z ರಿಪ್ಲೇಸ್ ಬೈ z ಬೈ ಕೆ. ಈಗ ಹೇಳಿ, z ಟ್ರಾನ್ಸ್ಫಾರ್ಮ್ ಕಾಸ್ ಎನ್ ಡೀಟಾ ಅಂದ್ರೇನು? z ಟ್ರಾನ್ಸ್ಫಾರ್ಮ್ ಕಾಸ್ ಎನ್ ಡೀಟಾ ಅಂದ್ರೇನು? ಇದು ಹೇಳಿ, z ಸ್ಕ್ವೇರ್ ಮೈನಸ್ z ಕಾಸ್ ಡೀಟಾ ಡಿವೈಡೆಡ್ ಬೈ z ಸ್ಕ್ವೇರ್ ಮೈನಸ್ 2z ಕಾಸ್ ಡೀಟಾ ಪ್ಲಸ್ 1. z ರಿಪ್ಲೇಸ್ ಬೈ ಇದೇನಾಗುತ್ತೆ? z ಬೈ ಕೆ ಇಂದ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ? z ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಮೈನಸ್ z ಬೈ ಕೆ ಕಾಸ್ ಡೀಟಾ ಹೋಲ್ ಡಿವೈಡೆಡ್ ಬೈ ಹೇಳಿ z ಸ್ಕ್ವೇರ್ ಬೈ ಕೆ. ಇದು z ಬೈ ಕೆ ಹೋಲ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲೇನು ಬರುತ್ತೆ? 2 ಇಂಟು z ಬೈ ಕೆ ಕಾಸ್ ಡೀಟಾ ನೆಕ್ಸ್ಟು ಪ್ಲಸ್ 1. ಈಗೇನು ಮಾಡಬೇಕು? ಫಾರ್ z ಟ್ರಾನ್ಸ್ಫಾರ್ಮ್ ಕಾಸ್
ಕೆ ಪವರ್ ಎನ್ ಕಾಸ್ ಎನ್ ಡೀಟಾ ಏನಾಗುತ್ತೆ ಹೇಳಿ, ಕೆ ಸ್ಕ್ವೇರಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್, ನ್ಯೂಮರೇಟ್ರ್ ಮತ್ತು ಡಿನಾಮಿನೇಟರ್. ಕೆ ಸ್ಕ್ವೇರಿಂದ ಕೆ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಅಂದರೆ ಬರೀ ಏನು ಉಳಿಯುತ್ತೆ ಇಲ್ಲಿ, ಕೆ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಉಳಿಯುತ್ತೆ ಹೇಳಿ, ಝೆಡ್ ಸ್ಕ್ವೇರ್ ಮಾತ್ರ ಉಳಿಯುತ್ತೆ. ಇಲ್ಲಿ ಕೆ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದ್ರೆ ಝೆಡ್ ಕೆ ಅಥವಾ ಕೆ ಝೆಡ್ ಏನಂತ ಬರೆಯೋಣ, ಝೆಡ್ ಕೆ ಅಥವಾ ಕೆ ಝೆಡ್ ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಕೆ ಸ್ಕ್ವೇರಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಕೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಝೆಡ್ ಸ್ಕ್ವೇರ್, ಇಲ್ಲಿ ಝೆಡ್ ಕೆ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದ್ರೆ ಹೇಳಿ 2kz, ಕೆ ಸ್ಕ್ವೇರಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಕೆ ಸ್ಕ್ವೇರ್ ಇಂಟು 1 ಏನು, ಹಾಂ ಇದೆ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದು ಝೆಡ್ ಟ್ರಾನ್ಸ್ಫಾರ್ಮ್ ಕಾಸ್ ಆ್ಯಂಡ್ ಡೀಟಾ, ಇದು ಅಳಿಸ್ಬಿಡ್ಲ ಇದನ್ನ, ಇದು ಗೊತ್ತಾಯ್ತಲ್ವಾ? ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಕಾಸ್ ಆ್ಯಂಡ್ ಡೀಟಾ ಅಂದ್ರೇನು, ಝೆಡ್ ಟ್ರಾನ್ಸ್ಫಾರ್ಮ್ ಕಾಸ್ ಆ್ಯಂಡ್ ಡೀಟಾ ಕೆ ಪವರ್ ಎನ್ ತೆಗೆದ್ರೆ ಝೆಡ್ ಬೈ ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ ಅಂತ ಬರ್ಕೋಬೇಕು. ಝೆಡ್ ಟ್ರಾನ್ಸ್ಫಾರ್ಮ್ ಕಾಸ್ ಆ್ಯಂಡ್ ಡೀಟಾ ಅಂದ್ರೇನು, ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ ಡೀಟಾ ಡಿವೈಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ ಡೀಟಾ ಪ್ಲಸ್ 1. ಇಲ್ಲಿ ಝೆಡ್ ಸ್ಕ್ವೇರ್ ಅಂದರೆ ಇದು ಝೆಡ್ ಜಾಗದಲ್ಲಿ ಝೆಡ್ ಬೈ ಕೆ ಹಾಕಿದ್ರೆ ಝೆಡ್ ಬೈ ಕೆ ಹೋಲ್ ಸ್ಕ್ವೇರ್ ಆಗುತ್ತೆ, ಅಂದರೆ ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್. ಇಲ್ಲಿ ಝೆಡ್ ಜಾಗದಲ್ಲಿ ಝೆಡ್ ಬೈ ಕೆ, ಬೇರೆದೆಲ್ಲ ಹಂಗೆ ಇಟ್ಕೊಳ್ಳಿ. ಇಲ್ಲಿ ಝೆಡ್ ಬೈ ಕೆ ಹೋಲ್ ಸ್ಕ್ವೇರ್ ಅಂದರೆ ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಮೈನಸ್ 2z ಬೈ ಕೆ ಕಾಸ್ ಡೀಟಾ ಪ್ಲಸ್ 1. ಕೆ ಸ್ಕ್ವೇರಿಂದ ಮೇಲ್ಗಡೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ಕೆ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಅಂದರೆ ಝೆಡ್ ಸ್ಕ್ವೇರ್ ಆಗುತ್ತೆ, ಕೆ ಸ್ಕ್ವೇರ್ ಝೆಡ್ ಬೈ ಕೆ ಕಾಸ್ ಡೀಟಾ ಅಂದರೆ ಕೆ ಝೆಡ್ ಆಗುತ್ತೆ, ಕೆ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಅಂದರೆ ಝೆಡ್ ಸ್ಕ್ವೇರ್ ಆಗುತ್ತೆ, ಕೆ ಸ್ಕ್ವೇರ್ 2z ಬೈ ಕೆ ಕಾಸ್ ಡೀಟಾ ಅಂದರೆ 2kz ಕಾಸ್ ಡೀಟಾ ಆಗುತ್ತೆ, ಕೆ ಸ್ಕ್ವೇರ್ ಇಂಟು 1 ಅಂದರೆ ಕೆ ಸ್ಕ್ವೇರ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು ರಬ್ ಮಾಡ್ತೀನಿ. ನೆಕ್ಸ್ಟು ನೆಕ್ಸ್ಟ್ ಯಾವ್ದು ಮಾಡಬೇಕು, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ, ಕೆ ಪವರ್ ಎನ್ ಸೈನ್ ಎನ್ ಡೀಟಾ ಹೇಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಸೈನ್ ಎನ್ ಡೀಟಾ ಅಂದ್ರೇನು, ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಕಾಸ್ ಎನ್ ಡೀಟಾ ಅಂದ್ರೇನು, ಕೆ ಪವರ್ ಎನ್ ತೆಗಿಬೇಕಂದ್ರೆ ಏನು ಮಾಡಬೇಕು, ಝೆಡ್ ಟ್ರಾನ್ಸ್ಫಾರ್ಮ್ ಬರೆಯೋಣ, ಏನು ಬರೆಯೋಣ, ಸೈನ್ ಎನ್ ಡೀಟಾ ಬರ್ಕೊಡೋಣ. ಕೆ ಪವರ್ ಎನ್ ತೆಗಿಬೇಕಂದ್ರೆ ರೈಟಲ್ಲಿ ಏನು ಬರೀಬೇಕು, ಕೆ ರಿಪ್ಲೇಸ್ ಬೈ ಕೆ ಬೈ ಝೆಡ್ ಅಂತ ಬರೀಬೇಕು, ಸಾರಿ ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ, ಅದು ಉಲ್ಟಾ ಬರೆದ್ಬಿಡ್ತಾ ಇದ್ದೀನಿ ನಾನು. ಝೆಡ್ ರಿಪ್ಲೇಸ್ ಬೈ ಏನು ಬರೀಬೇಕು, ಝೆಡ್ ಬೈ ಕೆ ಅಂತ ಬರೀಬೇಕು. ಈಗ ಹೇಳಿ ಏನಾಗುತ್ತೆ ಹೇಳಿ, ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ ಎನ್ ಡೀಟಾ ಅಂದ್ರೇನು, ಎಲ್ಲಿದೆ ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ ಎನ್ ಡೀಟಾ, ಝೆಡ್ ಸೈನ್ ಡೀಟಾ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ ಡೀಟಾ ಪ್ಲಸ್ 1. ಈಗ ಹಾಕಿ, ಝೆಡ್ ಜಾಗದಲ್ಲಿ ಝೆಡ್ ಬೈ ಕೆ ಹಾಕಿದ್ರೆ ಏನಾಗುತ್ತೆ ಹೇಳಿ, ಝೆಡ್ ಬೈ ಕೆ ಸೈನ್ ಡೀಟಾ ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಮೈನಸ್ 2z ಬೈ ಕೆ ಕಾಸ್ ಡೀಟಾ ಪ್ಲಸ್ 1. ಎಲ್ಲಿ ಝೆಡ್ ಇದೆ ಅಲ್ಲಿ ಝೆಡ್ ಬೈ ಕೆ ಹಾಕಿ, ಝೆಡ್ ಸ್ಕ್ವೇರ್ ಇರೋದು ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಆಗುತ್ತೆ. ಅಂದರೆ ದೇರ್ ಫೋರ್ ಹೇಳಿ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕೆ ಪವರ್ ಎನ್ ಸೈನ್ ಎನ್ ಡೀಟಾ ಏನೈತೆ ಹೇಳಿ, ಹೇಳಿ ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಸೈನ್ ಎನ್ ಡೀಟಾ ಏನಾಯಿತು, ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಕೆ ಸ್ಕ್ವೇರ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಕೆ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಕೆ ಸ್ಕ್ವೇರ್ ಝೆಡ್ ಬೈ ಕೆ ಏನಾಗುತ್ತೆ, ಕೆ ಏನಾಗುತ್ತೆ, ಇದು ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ ಅಂತ ಬರೀರಿ, ಇದೇನು ಬ್ರಾಕೆಟ್ ಏನು ಹಾಕೋದು ಬೇಕಾಗಿಲ್ಲ. ಈಗ ಕೆ ಸ್ಕ್ವೇರಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಇದು ಹೇಳಿ, ಕೆ ಸ್ಕ್ವೇರ್ ಝೆಡ್ ಬೈ ಕೆ ಏನಾಗುತ್ತೆ, ಕೆ ಝೆಡ್ ಅಥವಾ ಝೆಡ್ ಕೆ ಝೆಡ್ ಸೈನ್ ಡೀಟಾ. ನೆಕ್ಸ್ಟ್ ಇದನ್ನ ಕೆ ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡಿದ್ರೆ ಝೆಡ್ ಸ್ಕ್ವೇರ್ ಮೈನಸ್ 2kz ಕಾಸ್ ಡೀಟಾ ಪ್ಲಸ್ ಕೆ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇದನ್ನ ಈಕ್ವೇಷನ್ ಏನು ಅಂದ್ಕೊಳ್ಳೋಣ, 1, ಇದನ್ನ 2. ಈಗ ಮೂರನೇ ಪ್ರೂವ್ ಮಾಡಬೇಕಲ್ಲ, ಏನು ಫಸ್ಟ್ ಒನ್ ಆಯ್ತಲ್ವ, ಇದು ಸೆಕೆಂಡ್ ಒನ್ ಯಾವುದು, ಇದು
ಇದು ಸೆಕೆಂಡ್ ಒನ್ನು. ಈಗ ಮೂರನೇದು ಯಾವುದು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಇ ಮೈನಸ್ ಎ ಎನ್ ಕಾಸ್ ಎನ್ ಡೀಟಾ ಅಲ್ವಾ? ಈಗ ಕೆ ಜಾಗದಲ್ಲಿ ಏನು ಹಾಕಿದ್ರೆ ಇ ಪವರ್ ಮೈನಸ್ ಎ ಎನ್ ಆಗುತ್ತೆ. ಇಲ್ಲಿ ಕೆ ಪವರ್ ಎನ್ ಕಾಸ್ ಎನ್ ಡೀಟಾ ಅಲ್ಲಿ ಕೆ ಜಾಗದಲ್ಲಿ ಏನು ಹಾಕ್ಕೋಬೇಕು? ಇ ಪವರ್ ಮೈನಸ್ ಎ ಎನ್ ಬಿಟ್ಟು ಹೇಳಿ. ಲೆಟ್ ಕೆ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎ ಇನ್ ಇಕ್ವೇಷನ್ 1 ಏನಾಗುತ್ತೆ ಹೇಳಿ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಎ ಹೋಲ್ ಪವರ್ ಏನಂದರೆ ಇ ಪವರ್ ಮೈನಸ್ ಎ ಏನಾಗುತ್ತೆ, ಕರೆಕ್ಟ್ ಅಲ್ವಾ? ಕಾಸ್ ಎನ್ ಡೀಟಾ ಬರೀ ಕೆ ಜಾಗದಲ್ಲಿ ಇ ಪವರ್ ಮೈನಸ್ ಎ ಹಾಕಿ. ಇ ಪವರ್ ಮೈನಸ್ ಎ ಹೋಲ್ ಪವರ್ ಏನಂದರೆ ಇ ಪವರ್ ಮೈನಸ್ ಎ ಎನ್ನು. ಇಲ್ಲಿ ಕೆ ಜಾಗದಲ್ಲಿ ಇ ಪವರ್ ಮೈನಸ್ ಎ ಹಾಕಿದ್ರೆ ಏನಾಗುತ್ತೆ? ಝೆಡ್ ಸ್ಕ್ವೇರ್ ಮೈನಸ್ ಇ ಪವರ್ ಮೈನಸ್ ಎ ಝೆಡ್ ಕಾಸ್ ಡೀಟಾ ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ 2 ಇ ಪವರ್ ಮೈನಸ್ ಎ ಝೆಡ್ ಕಾಸ್ ಡೀಟಾ ಪ್ಲಸ್ ಇ ಪವರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಅಥವಾ ಇ ಪವರ್ ಮೈನಸ್ 2a ಅಂತ ಬೇಕಾದರೂ ಬರಿಬೋದು. ಅದು ಮುಗೀತು. ಫೋರ್ತ್ ಒನ್ ಯಾವುದು? ಇದು ಇದಕ್ಕೆ ಇದೇ ಯೂಸ್ ಮಾಡಬೇಕಂತ ಹೆಂಗೆ ಗೊತ್ತಾಗುತ್ತೆ? ಕಾಸ್ ಎನ್ ಡೀಟಾ ಇದೆಯಲ್ವಾ, ಅದಕ್ಕೆ ಆ ಥರ. ಇಲ್ಲೇನಿದೆ ನೆಕ್ಸ್ಟು? ಸೈನ್ ಎನ್ ಡೀಟಾ. ಕೆ ಪವರ್ ಎನ್ ಸೈನ್ ಎನ್ ಡೀಟಾ ಯೂಸ್ ಮಾಡಿ. ಇಲ್ಲಿ ಇ ಪವರ್ ಮೈನಸ್ ಎ ಎನ್ ಸೈನ್ ಎನ್ ಡೀಟಾ ಬರಬೇಕಂದ್ರೆ ಕೆ ಜಾಗದಲ್ಲಿ ಏನಾಗಬೇಕು? ಅರ್ಥ ಆಗ್ತಿದೆಯಲ್ವಾ? ಎನ್ ಬಿಟ್ಟು ಹಾಕಿ. ಲೆಟ್ ಕೆ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎ ಇನ್ 2 ಹೇಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಇ ಪವರ್ ಮೈನಸ್ ಎ ಎನ್ ಸೈನ್ ಎನ್ ಡೀಟಾ ಏನಾಗುತ್ತೆ ಹೇಳಿ? ಇ ಪವರ್ ಮೈನಸ್ ಎ ಝೆಡ್ ಸೈನ್ ಡೀಟಾ ಡಿವೈಡೆಡ್ ಬೈ ಇ ಪವರ್ ಮೈನಸ್ ಝೆಡ್ ಸ್ಕ್ವೇರ್ ಹಂಗೆ ಇರಲಿ. ಕೆ ಜಾಗದಲ್ಲಿ ಏನಾಗಬೇಕು? ಇ ಪವರ್ ಮೈನಸ್ ಎ 2 ಇ ಪವರ್ ಮೈನಸ್ ಎ ಝೆಡ್ ಕಾಸ್ ಡೀಟಾ ಪ್ಲಸ್ ಇ ಪವರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಮುಗೀತು ಪ್ರಾಬ್ಲಮ್. ಗೊತ್ತಾಗ್ತಿದೆಯಲ್ವಾ? ಕೆ ಜಾಗದಲ್ಲಿ ಇ ಪವರ್ ಮೈನಸ್ ಎ ಹಾಕಬೇಕು. ಇಲ್ಲಿ ಗಂಟ ಗೊತ್ತಾಯ್ತಲ್ವಾ? ಇದನ್ನ ಹೇಳ್ಬಿಡ್ಲಾ? ಇದು ಹೇಳಿದ್ದೀನಿ, ಇದನ್ನ ಹೇಳ್ಬಿಡ್ತೀನಿ. ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಸೈನ್ ಎನ್ ಡೀಟಾ ಅಂದರೆ ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ ಎನ್ ಡೀಟಾ ಝೆಡ್ ರಿಪ್ಲೇಸ್ ಬೈ ಝೆಡ್ ಬೈ ಕೆ. ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ ಎನ್ ಡೀಟಾ ಅಂದರೆ ಇದೆ. ಝೆಡ್ ಜಾಗದಲ್ಲಿ ಝೆಡ್ ಬೈ ಕೆ ಹಾಕಿದ್ರೆ ಝೆಡ್ ಬೈ ಕೆ ಸೈನ್ ಡೀಟಾ ಝೆಡ್ ಬೈ ಕೆ ಹೋಲ್ ಸ್ಕ್ವೇರ್ ಅಂದರೆ ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಮೈನಸ್ 2 ಝೆಡ್ ಬೈ ಕೆ ಕಾಸ್ ಡೀಟಾ ಪ್ಲಸ್ 1. ಇಲ್ಲಿ ಮಲ್ಟಿಪ್ಲೈ ಬೈ ಕೆ ಸ್ಕ್ವೇರ್ ಯಾಕೆ ಮಾಡಬೇಕಂದ್ರೆ ಇಲ್ಲಿ ಕೆ ಸ್ಕ್ವೇರ್ ಡಿನಾಮಿನೇಟರ್ ಜಾಸ್ತಿ ಇದೆ, ಅದಕ್ಕೆ ಕೆ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ ಸೈನ್ ಡೀಟಾ ಅಂದರೆ ಬರೀ ಕೆ ಝೆಡ್ ಸೈನ್ ಡೀಟಾ ಆಗುತ್ತೆ. ಕೆ ಸ್ಕ್ವೇರ್ ಕೆ ಹೋದರೆ ಬರೀ ಕೆ ಉಳಿಯುತ್ತೆ. ಇಲ್ಲಿ ಕೆ ಸ್ಕ್ವೇರ್ ಹೋದರೆ ಝೆಡ್ ಸ್ಕ್ವೇರ್ ಉಳಿಯುತ್ತೆ. ಕೆ ಸ್ಕ್ವೇರ್ ಬೈ ಕೆ ಅಂದರೆ ಕೆ ಉಳಿಯುತ್ತೆ. 2k ಝೆಡ್ ಕಾಸ್ ಡೀಟಾ ಕೆ ಸ್ಕ್ವೇರ್ ಇಂಟು 1 ಕೆ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಝೆಡ್ ಟ್ರಾನ್ಸ್ಫಾರ್ಮ್ ಇ ಪವರ್ ಮೈನಸ್ ಎನ್ ಕಾಸ್ ಎನ್ ಡೀಟಾ ಬೇಕು ಅಂದರೆ ಕೆ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎ ಇನ್ 1. ಕೆ ಜಾಗದಲ್ಲಿ ಇ ಪವರ್ ಮೈನಸ್ ಎ ಹಾಕಿದ್ರೆ ಝೆಡ್ ಟ್ರಾನ್ಸ್ಫಾರ್ಮ್ ಇ ಪವರ್ ಮೈನಸ್ ಎ ಹೋಲ್ ಪವರ್ ಏನಂದರೆ ಇ ಪವರ್ ಮೈನಸ್ ಎ ಎನ್ ಕಾಸ್ ಎನ್ ಡೀಟಾ ಅಂತ ಬರಿಬೋದು. ಝೆಡ್ ಸ್ಕ್ವೇರ್ ಮೈನಸ್ ಇ ಪವರ್ ಮೈನಸ್ ಎ ಝೆಡ್ ಕಾಸ್ ಡೀಟಾ ಎಲ್ಲಿ ಕೆ ಇರುತ್ತೆ ಅಲ್ಲಿ ಇ ಪವರ್ ಮೈನಸ್ ಎ ಹಾಕಿ ಅಷ್ಟೇ. ಝೆಡ್ ಸ್ಕ್ವೇರ್ ಮೈನಸ್ 2 ಇ ಪವರ್ ಮೈನಸ್ ಎ ಝೆಡ್ ಕಾಸ್ ಡೀಟಾ ಪ್ಲಸ್ ಇ ಪವರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಲೆಟ್ ಕೆ ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎ ಇನ್ 2. ಈಗ ಝೆಡ್ ಟ್ರಾನ್ಸ್ಫಾರ್ಮ್ ಹೇಳಿ ಇ ಪವರ್ ಮೈನಸ್ ಎ ಹೋಲ್ ಪವರ್ ಎನ್ ಅಂದರೆ ಇ ಪವರ್ ಮೈನಸ್ ಎ ಎನ್ ಸೈನ್ ಎನ್ ಡೀಟಾ ಅಂದರೆ ಇ ಪವರ್ ಮೈನಸ್ ಎ ಝೆಡ್ ಸೈನ್ ಡೀಟಾ ಡಿವೈಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2 ಇ ಪವರ್ ಮೈನಸ್ ಎ ಝೆಡ್ ಕಾಸ್ ಡೀಟಾ ಪ್ಲಸ್ ಇ ಪವರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಅಷ್ಟೇ. ಥ್ಯಾಂಕ್ ಯು.